ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ನೋಡಿ, ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಒಂದು ಸ್ನ್ಯಾಕ್ಸ್ ಜೊತೆ ನಾನು ಬಂದಿದ್ದೀನಿ. ಏನಿದಿರ್ಬೋದು ಹೇಳಿ? ನೋಡೋಕೆ ಅಂಬೋಡೆ ಥರ ಕಾಣುತ್ತಲ್ಲ, ಇದು ಡಿಫ್ರೆಂಟ್ ಅಂಬೋಡೆ. ಇದು ವಿಶೇಷವಾದ ಒಂದು ತರಕಾರಿಯಿಂದ ಮಾಡಿರೋದು, ಬ್ರಾಕಲಿಯಿಂದ ಮಾಡಿರ್ತಕ್ಕಂಥದ್ದು. ಮನೇಲಿ ಏನೂ ಇರಲಿಲ್ಲ, ಬಿಸಿ ಬಿಸಿ ಬೋಂಡಾ ಅಥವಾ ಏನಾದ್ರು ಕರ್ದಿದ್ದು ತಿನ್ನೋಣ ಅನಿಸ್ತು. ಫ್ರಿಜ್ಜಲ್ಲಿ ನೋಡಿದರೆ ಬ್ರಾಕಲಿ ಇತ್ತು. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಈ ಬ್ರಾಕಲಿನ ಮೊದಲು ನಾವು ಉಪ್ಪು ನೀರಲ್ಲಿ ಹೀಗೆ ಮುಳುಗಿಸಿಟ್ಕೊಳ್ಳೋಣ. ಇದರಲ್ಲೇನಾದರೂ ಹುಳ ಏನಾರು ಇದ್ದರೆ ಅದು ಸತ್ತೋಗಿ ಹೊರಗೆ ಬರುತ್ತೆ. ಹೀಗೆ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟು ನಂತರ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಅಂಬೋಡೆ ಥರ ಮಾಡೋಣ ಅಂತ ಹೊರಟಿರೋದು ನಾನು. ಇದಕ್ಕೋಸ್ಕರ ಒಂದು ದೊಡ್ಡ ಲೋಟದಲ್ಲಿ ನಾನು ಕಡಲೆಬೇಳೆನ ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಈಗ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಈಗ ಅದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡೋಕ್ಕೆ ಒಂದು ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಜೊತೆಲಿ 1 ಟೀ ಸ್ಪೂನ್ ಜೀರಿಗೆನ ಹಾಕಿದ್ದೀನಿ. ಹಾಗೆ ಒಂದು 5-6 ಮೆಣಸಿನಕಾಳನ್ನು ಹಾಕಿಬಿಟ್ಟು ನೀರು ಹಾಕದೆ ಇದನ್ನು ಕೋರ್ಸಾಗಿ ರುಬ್ಕೊಳ್ಳೋಣ. ನುಣ್ಣಗಾಗಬೇಕಂತೇನಿಲ್ಲ, ಬೇಳೆ ಹಾಗೆ ಉಳಿದ್ರೂ ತೊಂದರೆ ಇಲ್ಲ. ನಾವು ಹೇಗೆ ಅಂಬೋಡೆಗೆ ರುಬ್ಕೊತೀವಿ ಅದೇ ಹದಕ್ಕೆ ಇದನ್ನು ನಾವು ರುಬ್ಕೊಳ್ಳೋಣ. ನೋಡಿ, ಈಗ ಇದು ಸರಿಯಾದ ಹದದಲ್ಲಿ ತಯಾರಾಗಿದೆ. ಈಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬ್ರಾಕಲಿನ ಹಾಕೋಣ. ಬ್ರಾಕಲಿನ ತುರಿಲಿಕ್ಕೆ ಹೋಗಬೇಡಿ. ಇದು ಹೀಗೆ ಸಣ್ಣದಾಗಿ ಹೆಚ್ಕೊಂಡಾಗ ಕರೆದ ಮೇಲೆ ಕ್ರಂಚಿಯಾಗಿ ತಿನ್ನುವಾಗ ಸಿಕ್ಕಿದರೆ ತುಂಬ ರುಚಿ ಅನಿಸುತ್ತೆ. ಜೊತೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಈಗ ಇವಿಷ್ಟನ್ನು ಸೇರಿಸಿ ಕಲಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ನೀರು ಹಾಕದೆ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ. ಈ ಬ್ರಾಕಲಿ ಏನಿದೆ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ತರಕಾರಿ. ಇತ್ತೀಚೆಗೆ ಇದು ನಮ್ಮ ಮಲೆನಾಡಲ್ಲಿ, ಕರ್ನಾಟಕದಲ್ಲಿ ಪರಿಚಿತ ಆಗಿರೋದು. ಸಿಟಿಗಳಲ್ಲಿ, ಮಾಲ್ಗಳಲ್ಲಿ ಮೊದಲೇ ಸಿಗ್ತಿತ್ತೇನೋ, ಆದರೆ ಹಳ್ಳಿಯಲ್ಲೆಲ್ಲ ಇದು ನಮಗೆ ಸಿಗ್ತಾ ಇರಲಿಲ್ಲ. ಇದು ಒಳ್ಳೆ ಹೂಕೋಸ್ ಥರ ಇರೋದ್ರಿಂದ ನಾವು ಇದನ್ನೆಲ್ಲ ಮೊದಲು ಗ್ರೀನ್ ಕಾಲಿಫ್ಲವರ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇದರಲ್ಲಿ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋ ಗುಣ ಇದೆಯಂತೆ. ನೋಡಿ, ತುಂಬ ನ್ಯೂಟ್ರಿಷಿಯಸ್ ತರಕಾರಿ ಇದು. ಹಾಗೆ ನಮ್ಮ ಬೋನ್ ಹೆಲ್ತ್ಗೆ, ಹಾರ್ಟ್ ಹೆಲ್ತ್ಗೆ ಇದು ತುಂಬ ಒಳ್ಳೆ ತರಕಾರಿ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಉಂಡೆ ಕಟ್ಟಲಿಕ್ಕೆ ಸರಿಯಾಗಿ ಬರ್ತಾ ಇದೆ. ಈಗ ಅಂಗೈಗೆ ನೀರನ್ನು ಸವರ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಅಂಗೈ ಮೇಲೆ ಇಟ್ಕೊಂಡು ನಾವು ಚಟ್ಟಂಬೊಡೆ ಮಾಡಿದ ಹಾಗೆ ಇದನ್ನು ತಟ್ಕೊಳ್ಳೋಣ. ಇದರ ಪ್ಯಾಟೀಸ್ನ ಮಾಡ್ಕೊಳ್ಳೋಣ. ರೌಂಡ್ ಶೇಪಲ್ಲಿರಲಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೊಬೋದು. ತೀರಾ ದಪ್ಪ ಮಾಡೋಕ್ಕೆ ಹೋಗಬೇಡಿ, ಒಳಗೆ ಬೇಯೋದಿಲ್ಲ. ಈ ಕಡೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಪ್ಯಾಟೀಸ್ನ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಕೈಗೆ ನೀರು ಸವರ್ಕೊಂಡ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ. ಎಣ್ಣೆಗೆ ಬಿಡುವಾಗ ಜಾಗ್ರತೆಯಾಗಿರಿ, ಸಿಡಿಬಹುದು. ಹೀಗೆ ಎಣ್ಣೆಗೆ ಬಿಟ್ಟ ಮೇಲೆ ನಾವು ಅವಾಗವಾಗ ಇದನ್ನು ಚೂರು ಮಗ್ಚಾಕ್ತಾ ಇರೋಣ. ಎರಡೂ ಕಡೆಯಲ್ಲಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಬೇಕು. ಇದನ್ನು ನಾವು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ಈಗ ಎಣ್ಣೆಯಿಂದ ತೆಕ್ಕೊಳ್ಳೋಣ. ಕೇಳಿ, ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಗರಿ ಗರಿಯಾಗಿ ಅಂಬೋಡೆ ರೆಡಿಯಾಗಿದೆ. ಈ ಬ್ರಾಕಲಿ ಅಂಬೋಡೆನ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ತಿಂದ್ರಂತೂ ತುಂಬ ಸೂಪರಾಗಿರುತ್ತೆ. ಟೊಮೆಟೊ ಕೆಚಪ್ ಇದ್ದರೆ ಅಥವಾ ಕಾಯಿ ಚಟ್ನಿ ಇದ್ದರೆ ಅದ್ರ ಜೊತೆ ತಿಂದರೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರಿದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.